ಆನ್ಲೈನ್ ಗೇಮಿಂಗು ಮತ್ತು ಅಪಾಯ ಅನ್ನೋದು ಒಂದೇ ನಾಣ್ಯದ ಎರಡು ಮುಖ ಇದ್ದಂತೆ. ಆನ್ಲೈನ್ ಗೇಮಿಂಗ್ನಿಂದ ಲಾಭ ಎಷ್ಟಿದೆಯೋ ಗೊತ್ತಿಲ್ಲ, ಆದರೆ ಅಪಾಯ ಅಂತೂ ದೊಡ್ಡ ಪ್ರಮಾಣದಲ್ಲಿದೆ. ಆನ್ಲೈನ್ ಗೇಮಿಂಗ್ ಒಂದು ನಶೆ ಇದ್ದ ರೀತಿಯಲ್ಲಿ, ಒಂದು ಬಾರಿ ಅದಕ್ಕೆ ಅಡಿಕ್ಟ್ ಆದರೆ ಕತೆ ಮುಗೀತು ಅಂತಲೇ ಅರ್ಥ. ಆ ಗೇಮ್ನಿಂದ ಯಾರನ್ನ ಕೂಡ ಬಿಡಿಸೋದಕ್ಕೆ ಸಾಧ್ಯವಿಲ್ಲದಷ್ಟು ಚಟವಾಗಿ ಬದಲಾಗುತ್ತೆ. ಇದೇ ರೀತಿ ಗೇಮನ್ನು ಅಂಟು ರೋಗದಂತೆ ಅಂಟಿಸಿಕೊಂಡಿದ್ದಂಥ ಬೆಂಗಳೂರಿನ KR ಪುರದ ಯುವಕ ಸಾವಿನ ದಾರಿ ಹಿಡಿದಿದ್ದಾನೆ. ರಾಜಧಾನಿ ಬೆಂಗಳೂರಲ್ಲಿ ಆನ್ಲೈನ್ ಗೇಮಿಂಗ್ಗೆ ಮತ್ತೊಬ್ಬ ಯುವಕ ಬಲಿಯಾಗಿರೋದು. ಮನೆಯಲ್ಲಿ ನೇಣು ಬಿಗಿದುಕೊಂಡು ಪ್ರವೀಣ್ನ ಆತ್ಮಹತ್ಯೆಗೆ ಶರಣಾಗಿರೋದು. ಕಳೆದ 10 ದಿನಗಳ ಹಿಂದೆ ನಡೆದಿರುವಂಥ ಈ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಆನ್ಲೈನ್ನಲ್ಲಿ ಕ್ರಿಕೆಟ್ ಬೆಟ್ಟಿಂಗ್ ಆಡ್ತಿದ್ದ ಈತ ಪ್ರವೀಣ್ ಅನ್ನೋದು ಗೊತ್ತಾಗಿದೆ. ಗೇಮಿಂಗ್ ಹುಚ್ಚಿಗೆ ಬಿದ್ದು ಆತ ಕಾಲೇಜಿಗೂ ಹೋಗ್ತಾ ಇರಲಿಲ್ಲ. ಫಸ್ಟ್ PUC ಡ್ರಾಪ್ಔಟ್ ಆಗಿದ್ದಂಥ 19 ವರ್ಷದ ಪ್ರವೀಣ್ ಈ ಆನ್ಲೈನ್ ಗೇಮ್ ಆಡೋದಕ್ಕೋಸ್ಕರ ಸಾಲ ಮಾಡಿಕೊಂಡಿದ್ದಂತೆ. ಇತ್ತೀಚೆಗೆ ಪ್ರವೀಣ್ಗೆ ಸಾಲ ಕೊಟ್ಟವರ ಕಾಟ ಜಾಸ್ತಿ ಆಗಿತ್ತು. ಸಾಲ ಕೊಟ್ಟವರು ಪ್ರವೀಣ್ಗೆ ಬ್ಲ್ಯಾಕ್ ಮೇಲೂ ಮಾಡ್ತಿದ್ರು ಅನ್ನುವಂಥ ಆರೋಪ. ಇನ್ನು ಗೇಮಿಂಗ್ನಿಂದ ಬೆಟ್ಟಿಂಗ್ನಿಂದ ಗೆದ್ದಂಥ ದುಡ್ಡನ್ನು ಅವರೇ ಪಡ್ಕೊಳ್ತಾ ಇದ್ರು. ಈ ಕಾರಣದಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಪ್ರವೀಣ್ ಅನ್ನುವಂಥ ಮಾಹಿತಿ. KR ಪುರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಕೇಸಿಗೆ ಸಂಬಂಧಿಸಿ FIR ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.